ಸ್ನೇಹಿತರೆ ನಮಸ್ಕಾರ. ಶ್ರೀಗಂಧ ಸೌರಭಗೆ ನಿಮಗೆ ಆತ್ಮೀಯ ಸ್ವಾಗತ. ಜನಸಾಮಾನ್ಯರೇ ಆಗಲಿ ರಾಜ ಮಹಾರಾಜರೇ ಆಗಿರಲಿ ಭಕ್ತಿಯಿಂದ ತಮ್ಮ ಇಷ್ಟಾರ್ಥವನ್ನು ನೆರವೇರಿಸು ಎಂದು ದೇವರಲ್ಲಿ ಬೇಡಿಕೊಳ್ಳುತ್ತಾರೆ. ತಮ್ಮ ಕೋರಿಕೆ ಈಡೇರಿದಾಗ ತಾವು ಮೊದಲೇ ನಿಶ್ಚಯಿಸಿದ್ದ ಕಾಣಿಕೆಯನ್ನು ದೇವರಿಗೆ ಸಮರ್ಪಿಸುತ್ತಾರೆ. ಅದೇ ರೀತಿ ಮೈಸೂರಿನ ಅರಸರಾದ ಜಯಚಾಮರಾಜೇಂದ್ರ ಒಡೆಯರ್ ಅವರು ಪುತ್ರ ಸಂತಾನಕ್ಕಾಗಿ ದೇವರಲ್ಲಿ ಪ್ರಾರ್ಥಿಸಿದ್ದರಂತೆ. ನಂತರ ಶ್ರೀಕಂಠದತ್ತ ರಾಜ ಒಡೆಯರ್ರವರು ಜನಿಸಿದ ಮೇಲೆ 1954ರಲ್ಲಿ 11 kg ತೂಕದ ಶುದ್ಧ ಚಿನ್ನದಿಂದ ಮಾಡಿರುವ ತಲೆಯ ಮೇಲೆ ಗಂಗೆ ಹಾಗೂ ಅರ್ಧ ಚಂದ್ರಾಕೃತಿ ಇರುವ ಸುಂದರವಾದ ಶಿವನ ಮುಖವಾಡವನ್ನು ಅಥವಾ ಕೊಳಗವನ್ನು ತ್ರಿನೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಭಕ್ತಿಯಿಂದ ಸಮರ್ಪಿಸಿದರಂತೆ. ಇದೇ ಸಮಯದಲ್ಲೇ ನಂಜನಗೂಡಿನ ಶ್ರೀಕಂಠೇಶ್ವರ ದೇವಾಲಯ ಹಾಗೂ ಮಲೆ ಮಹದೇಶ್ವರ ದೇವಾಲಯಕ್ಕೆ ಒಂದೊಂದು ಚಿನ್ನದ ಕೊಳಗವನ್ನು ಉಡುಗೊರೆಯಾಗಿ ನೀಡಿದರಂತೆ. ಇನ್ನು ಈ ದೇವಾಲಯದ ಬಗ್ಗೆ ತಿಳಿಯುವುದಾದರೆ, ತ್ರಿನೇಶ್ವರ ಸ್ವಾಮಿ ದೇವಾಲಯವು 450 ವರ್ಷಗಳಿಗೂ ಹೆಚ್ಚಿನ ಹಳೆಯದಾದ ದೇಗುಲವಾಗಿದ್ದು, ಈಗಿನ ಮೈಸೂರು ಅರಮನೆಯ ಎದುರು ಇರುವ ದೊಡ್ಡಕೆರೆ ಮೈದಾನದ ಜಾಗದಲ್ಲಿ ಆಗಿನ ಕಾಲಕ್ಕೆ ದೇವರಾಯ ಸಾಗರ ಅಥವಾ ದೊಡ್ಡಕೆರೆ ಎಂದು ಕರೆಯುತ್ತಿದ್ದ ಒಂದು ಕೆರೆಯಿತ್ತು. ಆ ಕೆರೆಯ ದಡದಲ್ಲಿ ಮೈಸೂರು ಅರಸರ ಕೋಟೆಗೆ ಎದುರಾಗಿ ಈ ದೇವಾಲಯವಿತ್ತು. ಮೈಸೂರಿನ ಅರಸರಾದ ದೊಡ್ಡರಾಜ ಒಡೆಯರ್ ಅವರ ಆಳ್ವಿಕೆಯಲ್ಲಿ ಮೈಸೂರಿನ ಕೋಟೆಯನ್ನು ವಿಸ್ತರಿಸಿದರು. ಆಗ ಆ ದೇವಾಲಯವು ಕೋಟೆಯ ಆವರಣಕ್ಕೆ ಅಥವಾ ಮೈಸೂರಿನ ಅರಮನೆಯ ಆವರಣಕ್ಕೆ ಸೇರಿತು. ಆಗಿನ ಕಾಲದಿಂದಲೂ ಶಿವರಾತ್ರಿಯ ಹಬ್ಬದ ದಿನದಂದು ವಿಶೇಷವಾಗಿ ಅಭಿಷೇಕ, ಪೂಜಾ ವಿಧಿವಿಧಾನಗಳನ್ನು ಈ ದೇವಾಲಯದಲ್ಲಿ ನೆರವೇರಿಸುತ್ತಾ ಬರಲಾಗುತ್ತಿದೆ. ಶಿವರಾತ್ರಿ ಹಬ್ಬದಂದು ತ್ರಿನೇಶ್ವರ ದೇವಾಲಯದಲ್ಲಿರುವ ಶಿವಲಿಂಗಕ್ಕೆ ಚಿನ್ನದ ಕೊಳಗ ಅಥವಾ ಶಿವನ ಮುಖವಾಡವನ್ನು ಧರಿಸಿ ಅಲಂಕಾರ ಮಾಡಿ ಪೂಜಿಸಲಾಗುತ್ತದೆ. ಬೆಳಗ್ಗೆ 5 ಗಂಟೆಯೊಳಗೆ ಅಭಿಷೇಕವಾದ ನಂತರ ಮೈಸೂರಿನ ರಾಜವಂಶಸ್ಥರಿಂದ ಮೊದಲನೇ ಪೂಜೆ ನೆರವೇರುತ್ತದೆ. ನಂತರ ಭಕ್ತಾದಿಗಳ ಸರದಿ ಪ್ರಾರಂಭವಾಗುತ್ತದೆ. ಬೆಳಿಗ್ಗೆ 6ರಿಂದ ರಾತ್ರಿ 12 ಗಂಟೆಯವರೆಗೂ ದೇವರ ದರ್ಶನಕ್ಕೆ ಅವಕಾಶವಿರುತ್ತದೆ. ಭಕ್ತಾದಿಗಳು ಪ್ರತಿ ಶಿವರಾತ್ರಿಯ ದಿನದಂದು ಸುಂದರವಾದ ಚಿನ್ನದ ಕೊಳಗದಿಂದ ಅಲಂಕೃತವಾದ ಶಿವಲಿಂಗಕ್ಕೆ ಭಕ್ತಿಯಿಂದ ನಮಸ್ಕರಿಸಿ ಪುನೀತರಾಗುತ್ತಾರೆ. ಪ್ರತಿ ಶಿವರಾತ್ರಿಯ ದಿನದಂದು ಮಾತ್ರ ಈ ಚಿನ್ನದ ಕೊಳಗದ ದರ್ಶನಕ್ಕೆ ಅವಕಾಶವಿರುತ್ತದೆ. ಈ ಪೂಜಾ ವಿಧಾನಗಳು ಮುಗಿದ ನಂತರ ಈ ಕೊಳಗವನ್ನು ಮುಜರಾಯಿ ಇಲಾಖೆಯ ಖಜಾನೆಯಲ್ಲಿ ಸುರಕ್ಷಿತವಾಗಿಡಲಾಗುತ್ತದೆ. ಪ್ರತಿ ವರ್ಷ ಮುಜರಾಯಿ ಇಲಾಖೆಯಿಂದ ಈ ಚಿನ್ನದ ಕೊಳಗವನ್ನು ಅರಮನೆ ಆವರಣದಲ್ಲಿರುವ ತ್ರಿನೇಶ್ವರ ಸ್ವಾಮಿ ದೇವಾಲಯಕ್ಕೆ ತರಲಾಗುತ್ತದೆ. ಹಬ್ಬದ ಪೂಜೆ ವಿಧಿವಿಧಾನಗಳು ಮುಗಿದ ನಂತರ ಮತ್ತೆ ಮುಜರಾಯಿ ಇಲಾಖೆಯ ಖಜಾನೆಯಲ್ಲಿ ಸುರಕ್ಷಿತವಾಗಿಡಲಾಗುತ್ತದೆ. ಸ್ನೇಹಿತರೆ, ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ. ಹಾಗೆಯೇ ಮುಂದಿನ ವಿಡಿಯೋಗಳಿಗಾಗಿ ಈ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ.